ಎಲ್ಲರಿಗೂ ನಮಸ್ಕಾರ. ಬಂದಿರೋ ಮಾಧ್ಯಮ ಮಿತ್ರರಿಗೆ, ಆಮೇಲೆ ಇಲ್ಲಿ ಬಂದಿರೋ ಸ್ಟೇಜ್ ಮೇಲೆ ಇರೋ ಎಲ್ಲ ಹಿರಿಯರಿಗೆ, ಸಾರೆ ಗೋವಿಂದ ಸರ್ಗೆ, ನಮ್ಮ ತಂದೆಯವ್ರಿಗೆ, ಎನ್ ಕುಮಾರ್ ಸರ್ಗೆ, ಶಿಲ್ಪಾ ಶ್ರೀನಿವಾಸ್ ಸರ್ಗೆ, ಆಮೇಲೆ ಸುರೇಶ್ ಸರ್ಗೆ ತುಂಬ ಥ್ಯಾಂಕ್ಸ್ ಬಂದಿರೋಕ್ಕೆ. ಫಸ್ಟ್ ಆಫ್ ಆಲ್ ನಾನಿಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ನಮ್ಮ ತಂದೆ ತಾಯಿ ಆಶೀರ್ವಾದ, ನಮ್ಮ ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ನಾನು ಇಲ್ಲಿ ಕೂತ್ಕೊಳ್ತಾ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಅವ್ರು ತುಂಬ ಥ್ಯಾಂಕ್ ಯು ಎಲ್ಲ ಸಪೋರ್ಟ್ಗೆ. ಆಮೇಲೆ ಗದಾಧಾರಿ ಹನುಮಾನ್ ಮಾಡಬೇಕಾದ್ರೆ ಮುಖ್ಯ ಕಾರಣ ಪ್ರೊಡ್ಯೂಸರ್ ಆರ್ತಿ ಸರ್ ಮತ್ತು ಬಸವರಾಜ್ ಸರ್. ಅವರು ತುಂಬ ಪ್ಯಾಷನೇಟ್ ಸರ್. ನಿಮ್ಮಂಥ ಪ್ರೊಡ್ಯೂಸರ್ ನಮ್ಮ ಇಂಡಸ್ಟ್ರಿಗೆ ಬೇಕು ಸರ್. ದಯವಿಟ್ಟು ಮುಂದೆ ಸಿನಿಮಾ ಮಾಡ್ತಾಯಿರಿ, ನಮ್ಮಂಥವ್ರಿಗೆ ಪ್ರೋತ್ಸಾಹ ಕೊಡ್ತಾಯಿರಿ. ಥ್ಯಾಂಕ್ ಯು. ಏನಕ್ಕಂದರೆ 2023 ಫಿಲಮ್ ಶೂಟ್ ಮಾಡಿದ್ವಿ. 24 ಫೆಬ್ಗೆ ಶೂಟಿಂಗ್ ಮುಗೀತು. ಬಟ್ ಅಲ್ಲಿಂದ CGಗೆ ಒಂದು 4-5 ಕಂಪ್ನಿಯಲ್ಲಿ ರಿಪೀಟ್ ಮಾಡಿ ಔಟ್ಪುಟ್ ಚೆನ್ನಾಗಿ ಬಂದಿಲ್ಲ. ಅವರೆಲ್ಲೂ ಕಾಂಪ್ರಮೈಸ್ ಆಗದೆ ಒಂದು 4-5 ಕಂಪ್ನಿಗಳಲ್ಲಿ ಮತ್ತೆ ಮಾಡಿಸಿ ಔಟ್ಪುಟ್ ಬೆಸ್ಟ್ ಬರೋ ತನಕ ಅವ್ರು ಬಿಟ್ಟಿಲ್ಲ. ತುಂಬ ಥ್ಯಾಂಕ್ಸ್ ಸರ್. ನೆಕ್ಸ್ಟ್ ಡೈರೆಕ್ಟ್ರು ಬಂದು ರೋಹಿತ್ ಅವರು ಕತೆ ಹೇಳಿದಾಗ ನನಗೆ ನಿಜವಾಗ್ಲೂ ಮಾಡಬೇಕಂತ ಅನಿಸಿಲ್ಲ. ಏನಕ್ಕಂದರೆ ಕ್ಲೈಮ್ಯಾಕ್ಸಲ್ಲಿ ತುಂಬ ಕಾಂಪ್ಲಿಕೇಟೆಡ್ ಇಶ್ಯೂ ಇದೆ. ಯಾಕಂದರೆ ನಾವು ತುಂಬ ದೇವ್ರ ಭಕ್ತರು, ಅಲ್ಲಿ ತುಂಬ ಕಾಂಪ್ಲಿಕೇಟೆಡ್ ಇಶ್ಯೂ ಇದೆ. ನನಗೆ ಡೌಟ್ ಇತ್ತು ಮಾಡೋದಾ ಬೇಡ ಅಂತ. ಬಟ್ ನನಗೆ ಕನ್ವಿನ್ಸ್ ಮಾಡಿ, ಇಲ್ಲ ಸರ್ ಮಾಡಿ, ತುಂಬ ಚೆನ್ನಾಗಾಗತ್ತೆ ಅಂತ ನನಗೆ ಕನ್ವಿನ್ಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ರೋಹಿತ್, ಥ್ಯಾಂಕ್ ಯು. ಆ್ಯಂಡ್ ನೆಕ್ಸ್ಟ್ ಮ್ಯೂಸಿಕ್ ಬಂದು ಜುಡಾ ಸಂಡಿ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವು BGM ಕೇಳಿಸ್ಕೊಂಡಿದ್ದೀರ, ತುಂಬ ಅದ್ಭುತವಾಗಿ ಬಂದಿದೆ. ಆಮೇಲೆ ಕ್ಯಾಮ್ರಾಮ್ಯಾನ್ ಅರುಣ್ ತುಂಬ ಚೆನ್ನಾಗಿ ವಿಜುವಲ್ಸ್ ಬಂದಿದೆ. ಆಮೇಲೆ ಎಡಿಟರ್ಗೂ ಡೈರೆಕ್ಟ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಏನಕ್ಕಂದರೆ ಒಂದು 10-15 ವರ್ಷನ್ ಮಾಡಿದ್ವಿ. ಇನ್ನು ಫೈನಲ್ DI ಹೋದ್ಮೇಲೂ ಇನ್ನೊಂದು 2 ವರ್ಷನ್ ಕೊಟ್ಟಿದ್ದಾರೆ ನಮಗೆ. ಸೊ ಅವ್ರ ಪೇಷನ್ಸ್ಗೆ ತುಂಬ ಥ್ಯಾಂಕ್ ಯು. ಆ್ಯಂಡ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಎಲ್ಲರಿಗೂ ಥ್ಯಾಂಕ್ ಯು. ಮಾಧ್ಯಮ ಮಿತ್ರರಿಗೆ ನನ್ನ ಫಸ್ಟ್ ಫಿಲಮಲ್ಲಿ ತುಂಬ ಸಪೋರ್ಟ್ ಮಾಡಿದ್ರಿ ತಾರಕಾಸುರದಲ್ಲಿ. ಹಾಗೆ ಈ ಫಿಲಮ್ಗೂ ನಿಮ್ಮ ಸಪೋರ್ಟ್ ಇರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಆಮೇಲೆ ಎಷ್ಟೊಂದು ಜನ ಕೇಳಿದ್ರು ಫಿಲಮ್ ಮಾಡೋದು ಬಿಟ್ಬಿಟ್ಟಿದ್ದೀರಾ. ಇಲ್ಲ ಸರ್, ಖಂಡಿತ ಇಲ್ಲ. ಒಳ್ಳೆ ಕಂಟೆಂಟು, ಒಳ್ಳೆ ಸ್ಟೋರಿ ಇದ್ದರೆ ಖಂಡಿತ ಮಾಡ್ತೀನಿ. ಇನ್ಮೇಲೆ 6 ತಿಂಗಳಿಗೊಂದು ಫಿಲಮ್ ಬರ್ತಾ ಇರತ್ತೆ. ಸೊ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ಆಮೇಲೆ ನನ್ನ ಎಲ್ಲ ಕೋಸ್ಟಾರ್ಗಳಿಗೂ ತುಂಬ ಥ್ಯಾಂಕ್ ಯು. ಆಮೇಲೆ ಮೊನ್ನೆ ಹೈದ್ರಾಬಾದಲ್ಲಿ ಈವೆಂಟ್ ಮಾಡಿದ್ವಿ, ಅಲ್ಲಿ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಸೊ ಅಲ್ಲಿಗಿಂತ ಇಲ್ಲಿ ನಮಗೆ ಡಬಲ್ ರೆಸ್ಪಾನ್ಸ್ ಸಿಗತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಎಲ್ಲರೂ ಕನ್ನಡ ಫಿಲಮ್ನ ನೋಡಿ ಸಪೋರ್ಟ್ ಮಾಡಿ ಬೆಳೆಸಿ. ನಮ್ದು ಒಳ್ಳೆ ಪ್ರಯತ್ನ ಪಟ್ಟಿದ್ವಿ. ಗದಾಧಾರಿ ಹನುಮಾನ್ ಅಂದರೆ ಬರೀ ಹನುಮಾನ್ ವಿಷಯ ಬರೋಲ್ಲ. ಇದರಲ್ಲಿ ಸ್ಟಾರ್ಟಿಂಗಿಂದ ಎಂಡ್ವರೆಗೂ, ಚಿಕ್ಕ ಮಕ್ಕಳಿಂದ ದೊಡ್ಡವ್ರಿಗೂ ಎಲ್ಲರಿಗೂ ಆ ಸ್ಕ್ರೀನಲ್ಲಿ ನಿಮಗೆ 1 ಸೆಕೆಂಡು ಬ್ಲಿಂಕ್ ಆಗಲ್ಲ. ಯಾಕಂದರೆ ಫಸ್ಟ್ ಹಾಫ್ ಫುಲ್ಲು ಹಾರರ್ ಇರುತ್ತೆ, ಸೆಕೆಂಡ್ ಹಾಫ್ ಏನಂತ ರಿಲಿಜಿಯಸ್ ಕಂಟೆಂಟ್ ಆ್ಯಡ್ ಆಗುತ್ತೆ. ಸೊ ಎಲ್ಲರಿಗೂ ರೀಚ್ ಆಗೋ ಕಂಟೆಂಟ್ ಇದು. ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ. ಜೈ ಕನ್ನಡ. ಮೈಕ್ ಪಾತ್ರದ ಬಗ್ಗೆ ನಂದ ಸರ್. ಸರ್ ಪಾತ್ರ ಈಸಿ ಗೋಯಿಂಗ್ ಐ ಸರ್ ಹೇಳಿದ್ದಾನೆ. ಪ್ರೆಸೆಂಟು ಸರ್, ಪ್ರೆಸೆಂಟ್ ಸಿಚುವೇಶನ್. ಹೌದು ಸರ್, ಪ್ರೆಸೆಂಟು ಸರ್. ಇದಕ್ಕೇನಾರ ಪೂರ್ವ ತಯಾರಿ ಏನೋ ಮಾಡ್ಕೊಂಡ್ರೆ? ಯಾಕಂದರೆ ಹನುಮಾನ್ ಚಿತ್ರ ಅಂದಾಗ ಸ್ವಲ್ಪ ಸೂಕ್ಷ್ಮತೆ ಜಾಸ್ತಿ ಇರುತ್ತೆ. ಹೌದು ಸರ್, ಅದಕ್ಕೊಂದಷ್ಟು ತಯಾರಿ ಇಲ್ಲದೇ ಮಾಡೋಕ್ಕಾಗಲ್ಲ. ಆ ಥರದ್ದು ಏನಾರ ಮಾಡಿದ್ರ ಅಂತ? ಸರ್ ತಯಾರಿ ಅಂದರೆ ಹನುಮಾನ್ ಬರೋದು ಲಾಸ್ಟ್ 10 to 15 ಮಿನಿಟ್ಸ್ ಸರ್. ಸೊ ಅಲ್ಲಿ ನಾವು ಹೊಸ ಟೆಕ್ನಾಲಜಿ ಯೂಸ್ ಮಾಡಿದ್ದೀವಿ. ಆ ಟೆಕ್ನಾಲಜಿಗೋಸ್ಕರ ಪ್ರಯತ್ನ ಮಾಡಿರ್ತೀವಿ. VFX ಎಷ್ಟು % ಇರುತ್ತೆ ಸಿನಿಮಾದಲ್ಲಿ? VFX ಒಂದು 10 to 15 ಮಿನಿಟ್ಸ್ ಬರುತ್ತೆ ಸರ್. ಇದು ಯಾವುದರ ಬೇರೆ ಚಿತ್ರದ್ದೇನಾದ್ರ ಇದಾ ಅಥವಾ ಸ್ಟ್ರೈಟ್ ಸಬ್ಜೆಕ್ಟ್ ಇದೆ? ಸ್ಟ್ರೈಟ್ ಸಬ್ಜೆಕ್ಟಾ ಅಥವಾ ಬೇರೆ? ಸ್ಟ್ರೈಟ್ ಸಬ್ಜೆಕ್ಟ್ ಸರ್. ಬೈಲಿಂಗ್ವೆಲಲ್ಲಿ ಮಾಡಿರೋದು, ಕನ್ನಡ ತೆಲುಗಲ್ಲಿ ಬೈಲಿಂಗ್ವೆಲಲ್ಲಿ ಮಾಡಿರೋದು. ಬಟ್ ಅಲ್ಲಿ ಹಿಂದಿ ಅಂತಲೂ ಹಾಕಿದ್ದೀರಾ? ಹಿಂದಿ ಅದು ಕಂಟೆಂಟ್ ನೋಡಿ ಹಿಂದಿ ಅವರು ಪ್ರೊಡ್ಯೂಸರ್ಸ್ ಅವ್ರು ಕಾಂಟ್ಯಾಕ್ಟ್ ಮಾಡಿ, ನಾವು ಆ್ಯಕ್ಚುಲಿ OTTಗೆ ಕೇಳಿದಾಗ ಅವರು ಅಲ್ಲಿ ಪ್ರೊಡಕ್ಷನ್ ಹೌಸ್ ಕೆಲವರು ಓಕೆ ನಾವು ನಮಗೂ ಬೇಕು ಅಂತ ಥಿಯೇಟರಿಕಲಾಗಿ ಮಾಡ್ತೀವಿ ಅಂದಿದ್ದಕ್ಕೆ ಹಿಂದಿ ಮಾಡಿರೋದು ಸರ್. ಏನೋ ಕಾಂಪ್ಲಿಕೇಟೆಡ್ ಇದೆ ಅಂದರೆ ಸರ್, ಕಾಂಪ್ಲಿಕೇಟೆಡ್ ಇದೆ ಅಂದರೆ
ಸೊ ಅದೇನಾದರೂ ಡಿಸ್ಟರ್ಬ್ ಆಗುತ್ತಾ? ಯಾಕಂದರೆ ಈಗ ಬರೋ ಸಿನಿಮಾಗಳಲ್ಲಿ ಒಂದು ನಿರೀಕ್ಷೆ ಇರುತ್ತೆ. ಹೌದು ಸರ್. ಆ ಥರದ್ದೇನೋ ಆಗ್ಬಿಟ್ರೆ ಭಾಳ ಕಷ್ಟ ಅಲ್ವಾ? ಇಲ್ಲ ಸರ್, ನಾನು ಸ್ಟಾರ್ಟಿಂಗ್ ಕತೆ ಕೇಳಿದಾಗ ನಾನು ಅದೇ ಅಂದ್ಕೊಂಡಿದ್ದು. ಬಟ್ ಒನ್ಸ್ ಟ್ರಾವೆಲ್ ಮಾಡ್ತಾ ರೀರೈಟ್ ಮಾಡ್ತಾ ನೆಕ್ಸ್ಟ್ ಫಿಲಮ್ ನೋಡಿದಾಗ ಅದು ನಿಮ್ಗೇನು ಡಿಸ್ಟರ್ಬ್ ಆಗಲ್ಲ ಸರ್. ಹೊಸ ಟೆಕ್ನಾಲಜಿ ಯೂಸ್ ಮಾಡಿದ್ದೀವಿ ಅಂತ ಅದನ್ನು ಸ್ವಲ್ಪ ವಿಸ್ತೃತವಾಗಿ ಹೇಳ್ಬೋದಾ? ಏನು ಟೆಕ್ನಾಲಜಿ ಅದು? ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ ಟೆಕ್ನಾಲಜಿ. ಸೊ ಟೆಕ್ನಾಲಜಿ ಅಂತಿದ್ದವರು ವಿ ಎಫ್ ಎಕ್ಸ್. ನೀವು ಕೆಲವೊಂದು ವಿಜುವಲ್ಸಲ್ಲಿ ನೋಡಿದಾಗ ಈಗ ಏನು ಟೆಕ್ನಾಲಜಿ ಅಂತ ನಾನು ಹೇಳೋಕ್ಕಾಗಲ್ಲ, ಬಟ್ ದ ಥಿಂಗ್ ಇಸ್ ಲೈಕ್ ವಿ ಹ್ಯಾವ್ ಯೂಸ್ಡ್ ಇಟ್. ವಿ ಎಫ್ ಎಕ್ಸ್ ಇಲ್ಲೇ ನಾವು ಅನ್ಸೈನ್ಡ್ ಅಂತ ಕಂಪ್ನಿ ಇದೆ, ಅದೆಲ್ಲ ಆವಾಗಲೇ ನಾನು ಫಸ್ಟ್ ಹೇಳ್ಬೇಕಾದಾಗ ಹೇಳಿದೆ ನಿಮಗೆ, ರುದ್ರೇಶ್ ಮತ್ತು ವಿನಯ್ ಅವರು ಅನ್ಸೈನ್ಡ್ ಕಂಪ್ನಿಯಲ್ಲಿ ಮಾಡಿಸಿರೋದು. ಸೊ ದ ಥಿಂಗ್ ಈಸ್ ಟೆಕ್ನಿಕಲಿ ಏನು ಅಲ್ಲ ಅವರು ಎಫರ್ಟ್ ಹಾಕಿದ್ದಾರೆ, ಬಟ್ ಔಟ್ಕಮ್ ಏನೇನು ಬಂದಿದೆ ಆ ಥರ ಡಿಸಿಷನ್ ನಾವೇ ಮಾಡಿದ್ದೀವಿ. ಸೊ ವಿ ಹ್ಯಾವ್ ಡನ್ ಅವರ್ ಬೆಸ್ಟ್ ಹಂಗೆ ಹೇಳ್ಬೋದು. ಯಾವಾಗ ರಿಲೀಸ್ ಪ್ಲ್ಯಾನಿಂಗ್ ಇದು? ರಿಲೀಸ್ ಪ್ಲ್ಯಾನ್ ರಿಲೀಸ್ ಇನ್ನೂ ಇಲ್ಲ, ಬಟ್ ವೆರಿ ಬೇಗನೆ ಆಗುತ್ತೆ, ಇನ್ನೇನು ಡಿಲೇ ಆಗಲ್ಲ.